ಭಕ್ತರ ಸಂಖ್ಯೆ ಹೇಗಿದೆ ಇಲ್ಲಿ ಧರ್ಮಸ್ಥಳದಲ್ಲಿ? ಭಕ್ತರ ಸಂಖ್ಯೆ 26 ವರ್ಷಗಳಿಂದಲೂ ಸತತವಾಗಿ ನಡೀತಲೇ ಇದೆ. ಈಗ ಮೀಡಿಯಾಗಳಲ್ಲಿ ಕೆಲವೊಂದು ಏನೇನೋ ಒಂದು ಹಾಗೂ ಹೋಗು ಏನಿರ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ. ಅದು ಭಗವಂತನ ಅನುಕರಣೆ. ಅದಕ್ಕೂ ಈ ಭಗವಂತನ ಸನ್ನಿಧಾನಕ್ಕೂ ದೇವರ ಪ್ರೀತಿಗೂ ಯಾವುದೇ ಸಂಬಂಧನ ಕಲ್ಪಿಸಬಾರ್ದು ಅಂತ ನಾನು ಭಕ್ತಾದಿಗಳಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೂ ಸ್ವಾಮಿಗೂ ಮನುಷ್ಯರಿಗೂ ಮನುಷ್ಯರ ಒಂದು ಇದಕ್ಕೂ ಜನಗಳ ನಡವಳಿಕೆಗೂ ಸಂಬಂಧ ಕಟ್ಟಬಾರದು ಅನ್ನೋದು ನನ್ನ ಒಂದು ಸ್ವಾಮಿಯ ಪ್ರೇರಣೆ ಹಾಗೂ ಸ್ವಯಂ ಪ್ರೇರಣೆ. ನಮ್ಮ ಮಗಳ ಮದುವೆ ಶಿವ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಈ ದಿನ 6/10 ನೆರವೇರಿತು. ಎಲ್ಲ ಖುಷಿ ಸಂಭ್ರಮದಿಂದ ಆಗಿದೆ. ಎಲ್ಲಾನು ಕೂಡ ಇಲ್ಲಿರೋ ಪುರೋಹಿತರು ಕೂಡ ಸ್ಪಂದಿಸಿದ್ರು. ನಮ್ಮ ಸಂಬಂಧಿಕರು, ನಮ್ಮ ಗಂಡು ಕಡೆ ಸಂಬಂಧಿಕರು ಎಲ್ಲರೂ ಕೂಡ ಒಂದು ಸಹಬಾಳ್ವೆಯಿಂದ ಮುಹೂರ್ತ ನಡೀತು. ಎಲ್ರು ಕೂಡ ಸಮಸ್ಯೆ ಈಗ ಒಂದು ಊಟದ ಅರೇಂಜ್ಮೆಂಟ್ ನಾವೇ ಮಾಡ್ಕೊಂಡಿದ್ದೇವೆ. ಲಗ್ನ ಆದ್ಮೇಲೆ ಊಟ ಕೊಡೋದು ಪದ್ಧತಿ ಇರುತ್ತೆ, ಅದು ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿ ನಾವು ಬೆಂಗಳೂರು ಪ್ರಯಾಣ ಮಾಡ್ತೀವಿ. ಬೆಂಗಳೂರಿನವ್ರು, ಮೂಲತಃ ಬೆಂಗಳೂರು. ದೇವರ ದರ್ಶನ ಎಲ್ಲ ಆಯ್ತಪ್ಪ, ತುಂಬಾ ಚೆನ್ನಾಗಾಯ್ತು. ಚೆನ್ನಾಗಿ. ಸಿಬ್ಬಂದಿಗಳೆಲ್ಲ ಹೇಗೆ? ಎಲ್ಲ ಏನಿಲ್ಲ, ತೊಂದ್ರೆ ಇಲ್ಲ. ಎಲ್ಲಾರು ನಮ್ ಕುಟುಂಬ ಸಮೇತ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರು. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ನಾವು ಈಚೀಚೆಗೆಪ್ಪ ತುಂಬಾ ನಾವು ಬುದ್ಧಿ ಬಂದಾಗಿಂದ ಸ್ವಲ್ಪ ನೆನ್ಸ್ಕೊಂಡಾಗ ಬರ್ತೀರಿ. ನೆನ್ಸ್ಕೊಂಡಾಗ ಬಂದು ಸ್ವಾಮಿಗೆ ಕೈ ಮುಕ್ಕೊಂಡು ಹೋಗ್ತೀವಿ. ವರ್ಷಕ್ಕೊಂದ್ಸರಿ ಅಂತೂ ಖಂಡಿತ ಬರ್ತೀರಿ. ಅಂದ್ರೆ ಅವಾಗ ಬರ್ತಿದ್ದಾಗ್ಲೂ ಇವಾಗ ಬರ್ತಿದ್ದಾಗ್ಲೂ ಏನ್ ಬರ್ತಿದ್ರೆ ಏನ್ ವ್ಯತ್ಯಾಸ ಆಗ್ತಿದೆ? ಅದೇ ಸ್ವಾಮಿ ನಮ್ಮ ಮನೆ ದೇವರು ಸಿದ್ದೇಶ್ವರ, ಹಂಗಾಗಿ ಶಿವನಿಗೆ ಬಂದು ಕೈ ಮುಕ್ಕೊಂಡು ಹೋದ್ರೆ ನಮ್ಗೊಂದು ಒಳ್ಳೇದಾಗತ್ತೆ ಅನ್ನೋ ಒಂದು ಸಮಾಧಾನ. ನಮ್ದು ಮನೆ ದೇವ್ರು ಬಂದು ಸಿದ್ದೇಶ್ವರ, ಮನೆ ಚಿಕ್ಕಬಳ್ಳಾಪುರ ಮಂಚನಬೆಲ್ಲಿ ಸಿದ್ದೇಶ್ವರ. ಹಂಗಾಗಿ ಇಲ್ಲಿ ಬಂದು ಅವಾಗ ನಾವು ಕೈ ಮುಕ್ಕೊಂಡು ಹೋಗ್ತೀರಿ. ಆ ಸ್ವಾಮಿ ಹತ್ರ ಇದ್ ಮಾಡ್ಕೊಂಡು ಬಿಸಿಲು ಕಟ್ಟಿ ಇದ್ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ. ಪಾವಿತ್ರತೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ನಮ್ಗೆ ಅಷ್ಟೇ ಏನಿದಿಲ್ಲಪ್ಪ, ಎಲ್ಲ ಒಳ್ಳೇದಾಗಿದೆ ಅಷ್ಟೇ. ನಿಮ್ಗೆ ಪಾವಿತ್ರತೆ ಬಗ್ಗೆ, ಇಲ್ಲಿ ಪಾವಿತ್ರತೆ ಬಗ್ಗೆ ಮಾತಾಡ್ತಾರೆ. ಕೆಲವರು ಹೇಳ್ತಾರೆ ಕಾಶಿಯಷ್ಟೇ ಒಂದು ಪವಿತ್ರವಾದ ಸ್ಥಾನ ಇದು ಧರ್ಮಸ್ಥಳ. ತುಂಬಾ ಪುಣ್ಯ. ಇದು ವರ್ಲ್ಡ್ ವೈಡ್ ನಲ್ಲಿ ಪ್ರಚಾರ ಆಗಿರುವಂತದ್ದು ವಿಚಾರ. ಹಾಗೂ ಆದ್ರೆ ಈ ಸ್ವಾಮಿ ಸನ್ನಿಧಾನದಲ್ಲಿ ಬಂದ್ಬಿಟ್ಟು ಪಾರಂಪರ್ಯವಾಗಿ, ವಂಶ ಪಾರಂಪರ್ಯವಾಗೂ ಕೂಡ ಕೆಲವರು ಭಕ್ತಾದಿಗಳಿಗೂ ಕೂಡ ಇದೆ. ಎಲ್ಲರನ್ನು ಮೆಚ್ಚಿಸಿರುವಂತ ಭಗವಂತ ಅಂದ್ರೆ ನಮ್ಮ ಶಿವ, ನಮ್ಮ ಮಂಜುನಾಥ ಸ್ವಾಮಿ ಒಬ್ಬರೇ ಅಂತ ನಾವು ಅನ್ಬೋದು. ಈ ದಿನದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಳ್ತಾರೆ, ಇಲ್ಲಿ ಅಷ್ಟು ಪುಣ್ಯಕ್ಷೇತ್ರ ಹಾಗೂ ಇಲ್ಲಿ ಬಂದು ಹೋದಂತ ಭಕ್ತಾದಿಗಳಿಗೆ ಒಳ್ಳೇದಾಗ್ತಾ ಇರೋಷ್ಟು ಬೇರೆ ಕ್ಷೇತ್ರಗಳಲ್ಲಿ ಇಲ್ಲ. ಬೇರೆದೆಲ್ಲ ಕಮರ್ಷಿಯಲ್ ಆಗಿ ನಡೀತಾ ಇದೆ. ಇಲ್ಲಿ ದೇವ್ರು ಏನು ಕೇಳಿಲ್ಲ, ನಾವು ನಮ್ಮ ಸ್ವಂತ ಪ್ರೇರಣೆಯಿಂದ ಕೊಟ್ರೆ ಮಾತ್ರ ಭಗವಂತ ಸ್ವೀಕರಿಸ್ತಾ ಇದ್ದಾನೆ. ಇಲ್ಲ, ದಿನ ಲಕ್ಷಾಂತರ ಜನಗಳಿಗೆ ದಾಸೋಹ ನಡೀತಾ ಇದೆ, ವಸತಿ ಇದೆ. ಪ್ರತಿಯೊಬ್ಬರು ಯಾರು ಕೂಡ ದರ್ಶನ ಆಗ್ಲಿಲ್ಲ, ಬೇರೆ ಕಡೆ ದರ್ಶನ ಆಗ್ಲಿಲ್ಲ, ತೊಂದರೆ ಆಯ್ತು ಅಂತ ಹೋಗಿರೋಂಥದ್ದು ಪುಣ್ಯಕ್ಷೇತ್ರಗಳಿಂದ ಬಂದಿರೋಂಥವ್ರನ್ನ ಕೇಳಿದೀವಿ. ಆದ್ರೆ ಈ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನುಕರಣೆಯಿಂದ ಇಲ್ಲಿ ಯಾರಿಗೂ ತೊಂದರೆ ಆಗದೆ, ಮತ್ತೆ ದರ್ಶನ ಸಿಗ್ಲಿಲ್ಲ, ನನಗೆ ಒಂದು ಪ್ರಸಾದ ಸಿಗ್ಲಿಲ್ಲ, ವ್ಯವಸ್ಥೆ ಕಮ್ಮಿ ಅಂತ ಇದುವರೆಗೂ ಯಾರು ಹೇಳಿಲ್ಲ. ನನಗೆ 54 ವರ್ಷ, 26 ವರ್ಷದಿಂದ ಸತತವಾಗಿ ಬರ್ತಾ ಇದೆ. 26ನೇ ವರ್ಷದಿಂದ ನನ್ನ ಮದುವೆ ಆಗಿದ್ದು 99ರಲ್ಲಿ. ಅಲ್ಲಿಂದಲೂ ಕೂಡ ಪ್ರತಿ ವರ್ಷ ಆಗಸ್ಟ್ 29, 30 ಅಥವಾ ಒಂದು ವಾರ ಹೆಚ್ಚು ಕಡಿಮೆ ಪ್ರತಿ ಆಗಸ್ಟ್ ನಲ್ಲೂ ನಾವು ಇಲ್ಲಿ ಬರ್ತಾ ಇದೀವಿ. ಮಂಜುನಾಥ ಸ್ವಾಮಿ ದರ್ಶನ ಬರ್ತಾ ಇದೀವಿ. ನಮ್ಗೆ ಯಾವುದೇ ತೊಂದರೆಗಳಾಗಿಲ್ಲ. ಒಂದು 26 ವರ್ಷದಿಂದ ಮಂಜುನಾಥ ಸ್ವಾಮಿ ನಿಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರಿದೆ? ನಮ್ಮ ಜೀವನದಲ್ಲಿ ಸ್ವಾಮಿಯ ಪರಿಣಾಮ ಅಂದ್ರೆ ನನಗೆ ಆರ್ಥಿಕವಾಗಿ ಯಾವುದೇ ಒಂದು ತೊಂದರೆಗಳು ಕೂಡ ಆಗಿಲ್ಲ. ಸ್ವಾಮಿಯ ನಂಬಿರೋದ್ರಿಂದ ನಮಗೆ ಮನೆಯಲ್ಲಿ ಇರ್ಬೋದು, ಮಕ್ಕಳಿಂದ ಇರ್ಬೋದು, ಯಾವುದೇ ಅಶಾಂತಿ ಉಂಟಾಗಿಲ್ಲ. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ನಮ್ಮ ಒಂದು ವ್ಯವಹಾರಗಳಿರ್ಬೋದು, ದೇವ್ರಿಗೆ ನಾವು ಅರ್ಪಣೆ ಕೊಟ್ಬಿಡ್ತಾ ಇದ್ದೀವಿ. ತುಂಬಾ ಒಂದು ವೈಭೋಗದಿಂದ ನಡ್ಕೊಂಡು ಹೋಗ್ತಾ ಇದೆ. जी नमस्कार। हाँ, आपका नाम क्या है? मणि महेश गिरी। आप किधर से? गुजरात, जूनागढ़। जूनागढ़ से। आप कब आए इधर धर्मस्थल? कल आया। हाँ। आपका दर्शन हुआ? नहीं हुआ। अभी दर्शन के लिए दर्शन के लिए जा। आप पहले बार आ रहे हैं? नहीं आता है, 1 साल में 1 बार आता है। कितने साल से आ रहे हैं आप? 5-6 साल हो गया। 5-6 साल। 5-6 साल से अभी आप साल आ रहे हैं, बोल रहे हैं। हाँ। कैसे लग रहा है दर्शन? अच्छा है। अच्छा है, मंजुनाथ अच्छा कर रहे हैं। हाँ, लोग बोलते हैं काशी इधर के दर्शन करने के, वो काशी विश्वनाथ का दर्शन करने के समान है इधर के दर्शन, मंजुनाथ जी के दर्शन करने। नहीं काशी तो ज्योतिर्लिंग है, उसका महत्व अलग है। ये धर्मस्थल का महत्व अलग है। इधर का व्यवस्था पूरा कैसा है? अच्छा है, भक्तों के लिए सब अच्छा। इधर का पवित्रता के बारे में कुछ बोलेंगे? पवित्रता क्या, अच्छा ही है, शांति भी अच्छा है, बढ़िया डिसिप्लिन अच्छा है, भक्तों के लिए भोजन का व्यवस्था है, सब अच्छा है। सब अच्छा है। इधर का लोग, स्टाफ लोग कैसे? अच्छा है, कोऑपरेटिव है। कोऑपरेटिव है। आप इधर किधर रहने वाले? अरे ये शरावती। शरावती में रहने वाले।
पूरा अच्छा लग रहा है। हाँ इधर का भक्त लोग के बारे में क्या बताएंगे आप? भक्त लोग के बारे में क्या बोल सकते हैं। कितना लोग आ रहे हैं वो आप साल साल आ रहे हैं बोल रहे हैं। हाँ अभी हम आते हैं तो मोस्टली 2000 रहता है डेली। 2000 से आ रहे हैं आप। कंपेयर किया तो अभी ज्यादा है या 2000 में ज्यादा था? नहीं अभी जाता अभी है। ज्यादा है, लोग ज्यादा आ रहे हैं। ಧರ್ಮಸ್ಥಳ ಸುಮಾರು ವರ್ಷದಿಂದ ಬರ್ತಾ ಇದೀವಿ. ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸುಮಾರು ವರ್ಷದಿಂದ ಬರ್ತಾ ಇದೀವಿ. ಸುಮಾರು ವರ್ಷದಿಂದ ಬರ್ತಾ ಇದೀವಿ. ಓಕೆ, ಇಲ್ಲಿ ಭಕ್ತರ ಸಂಖ್ಯೆ ಹೆಂಗಿದೆ ಸರ್? ಭಕ್ತರ ಸಂಖ್ಯೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಿರ್ಬೋದು? ಇಲ್ಲ ಯಾಕಿರ್ಬೋದು ಕಾರಣ ಗೊತ್ತಾಗ್ತಾ ಇಲ್ಲ. ಕಾರಣ ಗೊತ್ತಾಗ್ತಿಲ್ಲ. ಸರ್ ಇಲ್ಲಿದ ದರ್ಶನ ಮಾಡಿದ್ರ? ದೇವ್ರ ದರ್ಶನ ನಾವು ದರ್ಶನ ಮಾಡಿದ್ವಿ. ಹೇಗೆ ಅನಿಸ್ತು ಸರ್ ದರ್ಶನ? ತುಂಬಾ ಚೆನ್ನಾಗಿದೆ ದರ್ಶನ ಎಲ್ಲ. ನೀವು ತುಂಬಾ ವರ್ಷದಿಂದ ಬರ್ತಿದ್ದೀನಿ ಅಂತ ಹೇಳಿದ್ರಿ, ಈಗ ಬರೋದಕ್ಕೂ ತುಂಬಾ ವರ್ಷದಿಂದ ಬರ್ತಿರೋದಕ್ಕೂ ಏನ್ ಡಿಫ್ರೆನ್ಸ್ ಕಾಣ್ತಿದೆ? ಇಲ್ಲ ಜನಸಂಖ್ಯೆ ಅಷ್ಟೇನೆ ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಜನಸಂಖ್ಯೆ ಅಷ್ಟೇ. ಇಲ್ಲಿನ ಸಿಬ್ಬಂದಿ ವರ್ಗದವರು ಎಲ್ಲ ತುಂಬಾ ಚೆನ್ನಾಗಿ ವರ್ತನೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ವರ್ತನೆ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ನೀವು ಬರೋಕೆ ತುಂಬಾ ವರ್ಷದಿಂದ ಬರ್ತಾ ಇದ್ದೀರಾ, ನಿಮ್ಮಲ್ಲಿ ನಿಮ್ಗೆ ಏನ್ ಬದಲಾವಣೆ ಕಂಡಿದೆ? ನಮ್ಮಲ್ಲಿ ನಮಗೆ ಅಂದ್ರೆ ದೇವರಲ್ಲಿ ನಂಬಿಕೆ ಜಾಸ್ತಿ ಆಗಿದೆ. ನಂಬಿಕೆ ಇದೆ. ನಿಮ್ಗೆ ಯಾವ ಅಂತ ನಂಬಿಕೆ ಇದೆ. ದೇವರಿದ್ದಾನೆ ಅಂತ ನಂಬಿಕೆ ಇದೆ. ನಿಮ್ಮ ಕಷ್ಟ ಸುಖಗಳಿಗೆಲ್ಲ ದೇವರು ಸ್ಪಂದಿಸಿದಾನೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಇನ್ನು ಇಲ್ಲಿನ ಒಂದು ಸಿಬ್ಬಂದಿ ವರ್ಗ ಇರ್ಬೋದು, ಇಲ್ಲಿನ ಅಂಗಡಿ ಮುಂಗಟ್ಟುಗಳಿರ್ಬೋದು, ಇಲ್ಲಿನ ಪಾವಿತ್ರತೆ ಇರ್ಬೋದು ಸರ್, ಇಲ್ಲಿನ ಪಾವಿತ್ರತೆ ಬಗ್ಗೆ ಏನ್ ಹೇಳ್ತೀವಿ? ಪಾವಿತ್ರತೆ ಇದೆ. ಏನಾದ್ರೆ ಹೇಳ್ತಾರೆ, ಜನ ಹೇಳ್ತಾರೆ ಕಾಶಿ ಅಷ್ಟೇ ಪವಿತ್ರವಾದ ಸ್ಥಳ ಮಂಜುನಾಥ. ಹೌದು ನಿಜ ಖಂಡಿತ ನಿಜ.